भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलं भाष्यार्थमातन्वति स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। सद्गुरु भक्तರು, ತತ್ವಜಿಜ್ಞಾಸು ಸಾಧಕರು, ಭಗವದ್ಭಕ್ತರು, ವೇದಾಂತ ಪ್ರಿಯರು, ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಹಿಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ಏಕಾದಶಿ ತಿಥಿ ಶನಿವಾರ 2025ನೇ ಇಸವಿ ಜನವರಿ ಮಾಹೆಯಲ್ಲಿ 25ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬರೆದಿರುವ ಅಧ್ಯಾಸ ಭಾಷ್ಯ ವ್ಯಾಖ್ಯಾ ಸುಗಮ ವ್ಯಾಖ್ಯಾನವನ್ನ ನೋಡೋಣ. ಸರ್ವಾತ್ಮಾ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ ಸೂತ್ರಭಾಷ್ಯ ಪ್ರಣೀತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಭಾಷ್ಯಂ ಯದ್ಯಪಿ ಪೂರ್ಣಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬುಧೈಃ ಅಸ್ಮಿಂಸ್ತೇಪಿ ತಥಾಪಿ ಮೋಹಮಗಮನ್ ಯದ್ವಾದಿ ವೈ ಮತ್ಯತಃ ಅಧ್ಯಾಸೈಕ ನಿರೂಪಣೇನ ನಿಖಿಲಂ ಭಾಷ್ಯಾರ್ಥಮಾತನ್ವತಿ ಸ್ವಾತ್ಮಾನಂದ ವಿಧಾಯಿನಿ ಚ ಸುಗಮ ವ್ಯಾಖ್ಯಾನಕೇಶಾಂ ಮುದೇ. ನಮೋ ನಮಃ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಪಾದುಕಾಭ್ಯಾಂ. 14ನೇ ಪುಟದಲ್ಲಿ ಶುರು ಮಾಡ್ತಾ ಇದ್ದೀನಿ. ಅತ್ರ ತಾವದುಕ್ತಂ ಭವತಿ ಆತ್ಮಾನಾತ್ಮನೋಃ ಅನ್ಯೋನ್ಯಾಧ್ಯಾಸಃ ಮಿಥ್ಯಾ ಇತಿ ಯಾವದುಕ್ತಂ ಭವತಿ ಸಂಸಾರಾನರ್ಥಸ್ಯ ನ ಆಧ್ಯಾಸಿಕತ್ವಂ ಕಿಂತು ವಸ್ತುಕೃತತ್ವಂ ಆತ್ಮಾನಾತ್ಮನೋಃ ಸ್ವರೂಪೇಣ ವಿಜ್ಞಾಯಮಾನಯೋರಪಿ ತಸ್ಯ ಅಸ್ಯ ಅನರ್ಥಸ್ಯ ಅನುವರ್ತನಾತ್ ಇತಿ.
ಬ್ಯೂಟಿಫುಲ್ ಆಗಿದೆ. ಇದೊಂದು ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಅತ್ಯಂತ ಪ್ರಿಯವಾಗಿರುವ ವ್ಯಾಕರಣಬದ್ಧವಾಗಿರುವಂಥ ಒಂದು ವಾಕ್ಯ. ತಾವದುಕ್ತಂ ಭವತಿ ಯಾವದುಕ್ತಂ ಭವತಿ. ಇಷ್ಟು ಹೇಳಿದಾಗಾಯ್ತು. ಈ ಹೇಳಿದ್ದರಿಂದ ಇಷ್ಟು ಹೇಳಿದಾಗಾಯ್ತು. ಏನ್ ಹೇಳಿದ್ದರಿಂದ? ಅತ್ತ ತಾವದುಕ್ತಂ ಭವತಿ ಆತ್ಮಾನಾತ್ಮನೋ ಅನ್ಯೋನ್ಯಾಧ್ಯಾಸ ನಾಸ್ತಿ ಮಿಥ್ಯಾ. ಆತ್ಮನಿಗೂ ಅನಾತ್ಮವಾದ ದೇಹಾದಿಗಳಿಗೂ ಅಧ್ಯಾಸವಾಗಿರುವುದು ಸುಳ್ಳು, ಅಧ್ಯಾಸವಾಗಿಲ್ಲ. ಏಕೆಂದರೆ ಆತ್ಮಾನಾತ್ಮರುಗಳು ತಮ್ಮ ಪ್ರಕಾಶದಂತೆ ಯುಷ್ಮದಸ್ಮತ್ ಪ್ರತ್ಯಯ ಗೋಚರರು ಆಗಿದ್ದಾರೆ, ವಿಷಯ ಸ್ವರೂಪರು ಆಗಿದ್ದಾರೆ, ಜಡ ಚೇತನ ಸ್ವರೂಪರು ಆಗಿರುವುದರಿಂದ ಆತ್ಮನಲ್ಲಿ ಅನಾತ್ಮವೆಲ್ಲಿ. ಸಣ್ಣ ಇರುವೆಯನ್ನ ನೋಡಿಬಿಟ್ಟು ಯಾವನಾದರೂ ಮೂರ್ಖ ಆನೆ ಅಂತ ತಿಳ್ಕೊತಾನ? ಆನೆಯನ್ನ ನೋಡ್ಬಿಟ್ಟು ಜಿರ್ಲೆ ಅಂತ ತಿಳ್ಕೊತಾನ? ಸಾಧ್ಯವೇ ಇಲ್ಲ. ಕತ್ತಲೆಯನ್ನ ಬೆಳಕಿಂದಾಗಲಿ ಬೆಳಕನ್ನ ಕತ್ತಲೆಯಂತದಾಗಲಿ ತಿಳಿಯಲು ಸಾಧ್ಯವಿಲ್ಲ. ಆದ್ದರಿಂದ ಆತ್ಮಾನಾತ್ಮರುಗಳಿಗೆ ಅಧ್ಯಾಸವಾಗಿದೆ ಎಂದು ನೀವೇನು ಹೇಳುತ್ತಿದ್ದೀರೋ ಇದು ಮಿಥ್ಯಾ, ಸುಳ್ಳು, ಅಧ್ಯಾಸವಾಗಿಲ್ಲ ಅಂತ ಹೇಳಿದ. ಹೀಗೆ ಹೇಳಿದ್ದರಿಂದ ಯಾವುದು ಇಷ್ಟ ಹೇಳಿದಾಗಾಯ್ತು. ಅವನು ಹೇಳಿದ್ದಿಷ್ಟೇ, ಆತ್ಮಾನಾತ್ಮನೋ ಪರಸ್ಪರಾಧ್ಯಾಸ ನಾಸ್ತಿ ಅಂತ. ಹಾಗೆ ಹೇಳಿದ್ದರಿಂದ ಅವನ ಮನಸ್ಸಿನಲ್ಲಿ ಏನಿದೆ ಗೊತ್ತಾ? ಯಾವದುಕ್ತಂ ಭವತಿ. ಇಷ್ಟು ಹೇಳಿದಂತಾಗ್ತಾ ಇದೆ. ಏನು? ಸಂಸಾರ ಅನರ್ಥಸ್ಯ ನ ಆಧ್ಯಾಸಿಕತ್ವಂ. ಬಾ, ಈ ಸಂಸಾರದಲ್ಲಿ ತೋರುತ್ತಿರುವ ಅನರ್ಥಗಳು ಅಧ್ಯಾಸದಿಂದ ಆದವುಗಳಲ್ಲ. ಅಧ್ಯಾಸೇನ ಕಲ್ಪಿತ ಆಧ್ಯಾಸಿಕ ನ ಆಧ್ಯಾಸಿಕ. ಆಧ್ಯಾಸಿಕಸ್ಯ ಭಾವ ಆಧ್ಯಾಸಿಕತ್ವಂ. ತುಂಬಾ ಒಳ್ಳೆ ವಿಷಯ ಇದು. ಇಡೀ ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೂ ಅವರವರ ಜೀವನದಲ್ಲಿ ಏನು ಕಷ್ಟ ಪರಂಪರೆ, ಸುಖ ದುಃಖ, ರೋಗ ರುಜಿನ, ಮಾನ ಅಪಮಾನ ಎಲ್ಲವೂ ಆಗ್ತಾ ಇದೆಯೋ ಇದಕ್ಕೆ ಒಂದು ಹೆಸರು ಅನರ್ಥ. ಈ ಅನರ್ಥಕ್ಕೆ ಅಧ್ಯಾಸವೇ ಕಾರಣ ಎಂದು ನೀವು ಹೇಳ್ತಾ ಇದ್ದೀರಾ. ಅದು ತಪ್ಪು. ಸಂಸಾರ ಅನರ್ಥವು ಆಧ್ಯಾಸಿಕವಲ್ಲ. ಕಿಂತು ಮತ್ತೇನೆಂದರೆ ವಸ್ತುಕೃತತ್ವಂ ಸತ್ಯತ್ವಂ. ವಸ್ತುಕೃತ ಅಂತಂದ್ರೆ ನಿಜವಾಗಿದೆ, ಅನರ್ಥ ಎನ್ನುವಂತ ನಿಜವಾಗಿದೆ. ಅದೇನ್ ಮಾಡಿದ್ರೆ ಹೋಗಿ ಸಾಯಬೇಕು, ಹೋಗ್ಬೇಕಷ್ಟೆ. ಅಧ್ಯಾಸ ಕಳ್ಕೊಂಡ್ಬಿಟ್ರೆ ಅನರ್ಥ ಪರಂಪರೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಸರಿಯಲ್ಲ. ಎಂಥ ವಿಷಯ ನೋಡಿ. ಈ ಅಧ್ಯಾಸದಿಂದ ಉಂಟಾಗಿರುವಂತ ಅನರ್ಥಗಳನ್ನ ಆತ್ಮಜ್ಞಾನದಿಂದ ಪರಿಹಾರ ಮಾಡಿಕೊಳ್ಬಹುದು ಅಂತ ನಿಮ್ ಸಿದ್ಧಾಂತ. ಅದು ತಪ್ಪು. ಸಂಸಾರದಲ್ಲಿ ತೋರುತ್ತಿರುವಂತ ಅನರ್ಥಗಳಿಗೂ ಅಧ್ಯಾಸಕ್ಕೂ ಸಂಬಂಧವಿಲ್ಲ. ಕಿಂತು ಮತ್ತೇನೆಂದರೆ ಸಂಸಾರಾನರ್ಥಸ್ಯ ವಸ್ತುಕೃತತ್ವಂ ಸತ್ಯತ್ವಂ ಸ್ವತಃ ಸಿದ್ಧತ್ವಂ. ಈ ಅನರ್ಥಗಳು ವಸ್ತುಕೃತವಾಗಿವೆ, ನಿಜವಾಗಿವೆ. ಏನ್ ಮಾಡಿದ್ರು ಹೋಗಿದೆ. ನೆಗಡಿ ಬಂದಿದೆ, ನೆಗಡಿ ಬಂದಿಲ್ಲ ಅನ್ಬಿಟ್ರಾಯ್ತಾ? ಹೊಟ್ಟೆ ನೋವು ಬಂದಿದೆ, ಹೊಟ್ಟೆ ನೋವಿಲ್ಲ ಅನ್ಬಿಟ್ರಾಯ್ತಾ? ಆದ್ದರಿಂದ ಅನರ್ಥ ಪರಂಪರೆಗಳು ನಿಜವಾಗಿ ಸತ್ಯವಾಗಿಯೇ ಇವೆ. ಇದು ಎಲ್ಲ ದರ್ಶನಕಾರರ ಸಿದ್ಧಾಂತ. ಆತ್ಮಾನಾತ್ಮನೋ ಸ್ವರೂಪೇಣ ವಿಜ್ಞಾಯಮಾನಯೋರಪಿ ತಸ್ಯ ಅನರ್ಥಸ್ಯ ಅನುವರ್ತನಾತ್. ಬ್ಯೂಟಿಫುಲ್ ಸೆಂಟೆನ್ಸ್. ಏಕೆಂದರೆ ಆತ್ಮಾನಾತ್ಮರುಗಳನ್ನ ಸರಿಯಾಗಿ ಅವರವರ ಸ್ವರೂಪವೇನು ಎನ್ನುವುದನ್ನ ವಿಜ್ಞಾನಮಾನಯೋರಪಿ
ತಿಳಿದುಕೊಂಡ ಮೇಲೂ ನಾನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾಗಿರುವ ಸಚ್ಚಿದಾನಂದ ಸ್ವರೂಪನಾದ ಆತ್ಮ. ದೇಹಾದಿಗಳು ವಿಷಯವಾಗಿವೆ, ಜಡವಾಗಿವೆ, ಯುಷ್ಮ ಪ್ರತ್ಯಯ ಗೋಚರವಾಗಿವೆ ಅಂತ ತಿಳ್ಕೊಂಡೆ. ನಂಗೆ ಆತ್ಮ ಅನಾತ್ಮ ವಿವೇಕವಾಯಿತು. ಆತ್ಮಾನಾತ್ಮರ ಸ್ವರೂಪವನ್ನ ಸರಿಯಾಗಿ ತಿಳಿದುಕೊಂಡ ಮೇಲೂ ತಸ್ಯ ಅನರ್ಥಸ್ಯ ಅನುವರ್ತನಾತ್, ಈ ಅನರ್ಥಗಳು ಮುಂದುವರಿತಾ ಇರ್ತವೆ. ನೀವೇ ಹೇಳ್ಬಿಟ್ರಿ ಆತ್ಮಜ್ಞಾನ ಮಾಡ್ಕೊಂಡ್ಬಿಟ್ರೆ ಅನರ್ಥವೆಲ್ಲ ಹೋಗ್ಬಿಡುತ್ತೆ. ಬರೀ ಸುಳ್ಳು, ಬೋಗಸ್, ಹೇಳಿದೆಲ್ಲ ಮೋಸ. ಆತ್ಮಾನಾತ್ಮ ವಿವೇಕವನ್ನ ಮಾಡಿಕೊಂಡ ಮೇಲೂ ಮಾನವರಿಗೆ ಸುಖ, ದುಃಖ, ರಾಗ, ದ್ವೇಷ, ರೋಗ, ರುಜಿನ, ತಾಪತ್ರೆಯ, ಸಾಲ, ಸೋಲ, ಧರ್ಮ, ಅಧರ್ಮ, ಪುಣ್ಯ, ಪಾಪ ಎಲ್ಲ ಅನರ್ಥಗಳು ಅನುವರ್ತನಾತ್ ಮುಂದುವರಿಯುತ್ತಿರುವುದು ಕಾಣುತ್ತಿರುವುದರಿಂದ ಪೂರ್ವ ಪಕ್ಷಿ. ಎಷ್ಟೋ ಜನ ವೇದಾಂತಗಳನ್ನ ಓದಿ ಪ್ರವಚನಗಳನ್ನ ಮಾಡುತ್ತಾ ಗ್ರಂಥ ಬರೀತಾ ಇರ್ತಾರೆ. ಅವರಿಗೆ ಆತ್ಮಾನಾತ್ಮ ಸ್ವರೂಪ ಚೆನ್ನಾಗಿ ಗೊತ್ತಾಗಿದೆ. ಆದರೂ ಕೂಡ ಅವರ ಜೀವಮಾನದಲ್ಲೂ ಅನರ್ಥ ಕಾಣ್ತಾ ಇದೆಯಲ್ಲ. ನಿಮ್ಮ ಪ್ರಕಾರ ಈ ಅನರ್ಥಗಳು ಅಧ್ಯಾಸದಿಂದ ಅಂತಾಗಿ ಬಿಟ್ಟಿದ್ದರೆ ಜ್ಞಾನಿಗಳಿಗೆ ಅನರ್ಥಗಳು ಕಾಣಬಾರದಾಗಿತ್ತು, ಆದರೆ ಕಾಣ್ತಾ ಇವೆ. ಆದ್ದರಿಂದ ಆತ್ಮಾನಾತ್ಮರ ಅಧ್ಯಾಸವಾಗಿದೆ ಎನ್ನುವ ನಿಮ್ಮ ಸಿದ್ಧಾಂತ ಮಿಥ್ಯಾ, ಸುಳ್ಳು ಅಂದ್ಬಿಟ್ಟ. ಯದಾಚೈವಂ, ಹೀಗೆ ಅರ್ಥವಾದರೆ ಏವಂ ಯದಾ ನಿರ್ಣಯ, ಏನಂತ, ಅನರ್ಥ ಪರಂಪರೆಗಳಿಗೂ ಅಧ್ಯಾಸಕ್ಕೂ ಸಂಬಂಧವಿಲ್ಲ. ಅಧ್ಯಾಸ ಎನ್ನುವಂಥದ್ದು ಆಗಿಯೇ ಇಲ್ಲ. ಅನರ್ಥಗಳಿಗೂ ಅವಿದ್ಯೆಗೂ ಯಾವ ರೀತಿಯ ನಿಮಿತ್ತ ನೈಮಿತ್ತಿಗೆ ಭಾವವಿಲ್ಲ ಅಂತ ಆಗಿಬಿಟ್ಟರೆ ಯದಾ ಚೈವಂ, ಅವ ಏನ್ ಸಿದ್ಧಾಂತ, ತದಾ, ಮುಂದಿನ ವಾಕ್ಯ ನೋಡಿ, ಗುರುಗಳ ವ್ಯಾಖ್ಯಾನ ಆಪ್ಯಾಯ ಮಾಡಿ. ಯಾರು ಹೇಳ್ಬೇಕು ನಮಗೆ? ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಇಷ್ಟನ್ನೆಲ್ಲ ಹೇಳಲಿಲ್ಲ. ಅವರು ಆತ್ಮಾನಾತ್ಮರ ಪರಸ್ಪರಾಧ್ಯಾಸದಿಂದ ಅನರ್ಥ ತೋರ್ತಾ ಇದೆ ಏನ್ಬಿಟ್ರು. ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ಹಾಗೆ ಹೇಳುವುದು ತಪ್ಪು. ಅನರ್ಥಗಳಿಗೂ ಅಧ್ಯಾಸಕ್ಕೂ ಯಾವ ಯಾವ ಸಂಬಂಧವಿಲ್ಲ. ಯದಾ ಚೈವಂ, ಪೂರ್ವ ಪಕ್ಷಿ ಹೇಳುತ್ತಿರುವಂತೆ ಹೀಗೆ ಸಿದ್ಧಾಂತವಾಗಿ ಬಿಟ್ಟರೆ ಮುಂದೇನಾಗುತ್ತೆ? ತದಾ ನಾಸ್ತಿ ಕೇವಲೇನ ಆತ್ಮಜ್ಞಾನೇನ ಪ್ರಯೋಜನಂ. ಆಗ ಕೇವಲೇನ ಆತ್ಮಜ್ಞಾನೇನ, ಬರೀ ನಿಮ್ಮ ಆತ್ಮಜ್ಞಾನದಿಂದ ಪ್ರಯೋಜನಂ ನಾಸ್ತಿ. ಅಹಂ ಬ್ರಹ್ಮಾಸ್ಮಿ, ನಾ ತಿಳ್ಕೊಂಡೆ, ಬ್ರಹ್ಮೈವಾಹಮಸ್ಮಿ ತಿಳ್ಕೊಂಡೆ, ಮೂರ್ಖ ಪ್ರಯೋಜನ. ಇದರ ಪಾಂಡಿತ್ಯ ಪ್ರದರ್ಶನವೇ ಹೊರತು ಆತ್ಮಜ್ಞಾನದಿಂದ ಏನೂ ಪ್ರಯೋಜನವಿಲ್ಲ. ಅದೇ ಕರ್ಮ ಮಾಡಿದರೆ ಪುಣ್ಯ ಬರುತ್ತೆ ನಮಗೆ. ನದಿ ಸ್ನಾನ ಮಾಡಿದರೆ, ದೇವರ ಪೂಜೆ ಮಾಡಿದರೆ, ಜಪ ಮಾಡಿದರೆ ಬೇಕಾದಷ್ಟು ಪುಣ್ಯ ಬರುತ್ತೆ. ಅದನ್ನು ಬಿಟ್ಬಿಟ್ಟು ಕೇವಲೇನ ಆತ್ಮಜ್ಞಾನಿನ, ಅಪ್ಪ ಪುಣ್ಯ ಕರ್ಮ ಸಾಕು, ಚಿತ್ತ ಶುದ್ಧಿಯನ್ನ ಮಾಡಿಕೊಂಡು ಆತ್ಮಜ್ಞಾನ ಮಾಡ್ಕೊ ಅಂತ ಹೇಳ್ತಾ ಇದ್ದೀರಾ. ಆತ್ಮಜ್ಞಾನವನ್ನು ಮಾಡಿಕೊಂಡೆ, ಏನು ಇರುವ ದುಃಖ ಇದ್ದೇ ಇರುತ್ತೆ, ಬರುವ ತಾಪತ್ರೆಯ ಬಂದೇ ಬರುತ್ತೆ, ಏನೇನೂ ಪ್ರಯೋಜನವಿಲ್ಲ. ಇದು ಅಂಡರ್ಲೈನ್ ಮಾಡ್ಕೊಂಬಿಡಿ. ಕೇವಲೇನ ಆತ್ಮಜ್ಞಾನೇನ ಕರ್ಮ ಸಂಬಂಧ ರಹಿತೇನ ಪ್ರಯೋಜನಂ ನಾಸ್ತಿ. ಅಲ್ಲಿಗೆ ಬಂದ. ಯಾಕೆ ಅಂದ್ರೆ ನಹಿ ವಸ್ತುಗೃತಂ ಬಂಧಂ ಜ್ಞಾನ ಮಾತ್ರಂ ನಿವರ್ತಯಿತು ಮಲಂ. ಬಾ, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಶ್ರೀವಾಣಿ ಅಮೃತವಾಣಿ. ಹಿ, ಏಕೆಂದರೆ ವಸ್ತುಕೃತಂ ಬಂಧಂ, ವಸ್ತುಕೃತಂ ಪರಮಾರ್ಥ ಸಂತಂ ಸತ್ಯಭೂತಂ, ನಿಜವಾಗಿರುವಂತಹ ಬಂಧನವನ್ನು, ಅದು ದ್ವಿತೀಯ ಏಕವಚನ, ಜ್ಞಾನ ಮಾತ್ರಂ, ಜ್ಞಾನಮೇವ ಜ್ಞಾನ ಮಾತ್ರಂ, ಆತ್ಮಜ್ಞಾನ ಮಾತ್ರವು ನಿವರ್ತಯಿತು, ನಿವರ್ತನೆ ಮಾಡುವುದಕ್ಕೆ
ತಳ್ಳಿ ಹಾಕುವುದಕ್ಕೆ ನ ಅಲಂ ಸಾಲದು, ಸಾಧ್ಯವಿಲ್ಲ. ನಿಮ್ಮ ವೇದಾಂತ ಜ್ಞಾನ ಬರೀ ಮೋಸ. ಬೇಕಾದಷ್ಟು ನೀವು ಹೇಳ್ತಾ ಇದ್ದೀರ, ಆತ್ಮಜ್ಞಾನವನ್ನು ಮಾಡ್ಕೋ, ಆತ್ಮಜ್ಞಾನ ಪ್ರಾಪ್ತಿಗಾಗಿ ಗುರು ಸೇವೆಯನ್ನ ಮಾಡು, ಗುರು ಸೇವೆ ಮಾಡುತ್ತಾ ಆತ್ಮಜ್ಞಾನವನ್ನು ಮಾಡ್ಕೊಂಡ್ರೆ ನಿನ್ಗೆ ಶೋಕ ಮೋಹ ಹೋಗುತ್ತೆ ಅಂತ ಹೇಳ್ತಾರೆ. ಬರೀ ಸುಳ್ಳು. ನೋಡಿ, ನಿಮ್ಮ ಅದ್ವೈತ ವೇದಾಂತವೆಲ್ಲ ಸುಳ್ಳಿನ ಕಂತೆ. ಇದು ಬಿಟ್ಟುಬಿಟ್ಟು ಪೂಜೆ ಮಾಡ್ಲಿ, ನದಿ ಸ್ನಾನ ಮಾಡ್ಲಿ, ಇಷ್ಟು ಪುಣ್ಯ ಬರುತ್ತೆ. ಹೌದಾ? ಮಹಾಕುಂಭಮೇಳದಲ್ಲಿ ಸ್ನಾನ ಮಾಡುವುದರಿಂದ ತುಂಬಾ ಪುಣ್ಯ ಬರುತ್ತೆ, ಸಂತೋಷ. ಅದನ್ನ ಬಿಟ್ಟುಬಿಟ್ಟು ನಿಮ್ಮ ವೇದಾಂತ ಅಥವಾ ಬ್ರಹ್ಮ ಜಿಜ್ಞಾಸ ಓದ್ತಾ ಇದ್ರೆ ಪುಣ್ಯವಂತೂ ಇಲ್ಲ, ಪಾಪ ಹೋಗುವುದಿಲ್ಲ, ದುಃಖವೂ ಹೋಗುವುದಿಲ್ಲ, ಝೀರೋ ರಿಸಲ್ಟ್. ವಸ್ತುಕೃತಂ ಬಂಧಂ, ಬಂಧನ ಎನ್ನುವಂಥ ಸತ್ಯವಾಗಿದೆ. ವಸ್ತುಕೃತ ಅನರ್ಥ, ಅನರ್ಥವು ಸತ್ಯವಾಗಿದೆ. ವಸ್ತುಕೃತಂ ದುಃಖಂ, ಯಾವುದು ನಿಜವಾಗಿದೆಯೋ ಅದನ್ನ ಜ್ಞಾನ ಮಾತ್ರ. ಬರೀ ಜ್ಞಾನ ಬಂದುಬಿಟ್ರೆ, ಜ್ಞಾನಂ ನಾಮ ಆತ್ಮಜ್ಞಾನಂ, ಬ್ರಹ್ಮಜ್ಞಾನಂ, ಬ್ರಹ್ಮಾತ್ಮಜ್ಞಾನಂ, ಪರಮಾರ್ಥ ಜ್ಞಾನಂ, ಸ್ವರೂಪ ಜ್ಞಾನಂ, ತತ್ವಜ್ಞಾನಂ. ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ, ತತ್ವಂ ದೃಷ್ಟ್ವಾ ತು ಭಾಷ್ಯತಃ ತತ್ವೀಭೂತಸ್ತದಾ ರಾಮಃ ತತ್ವಾತಿ ಅಪ್ರಚ್ಯುತೋ ಭವೇತ್. ಗೌಡಪಾದಾಚಾರ್ಯರ ಮಾತು ಏನ್ ಪ್ರಯೋಜನ? ತತ್ವನಿಷ್ಠರಾದರೂ ಬಂಧ ಹೋಗುವುದಿಲ್ಲ, ಬ್ರಹ್ಮನಿಷ್ಠರಾದರೂ ಅನರ್ಥಗಳು ತೊಲಗುವುದಿಲ್ಲ. ಆದ್ದರಿಂದ ಮುಂದಿನ ವಾಕ್ಯ ನೋಡಿ, ಅತಃ ವೃಥಾ ಏವ ಬ್ರಹ್ಮ ಜಿಜ್ಞಾಸೋಪನ್ಯಾಸ ಪ್ರಯಾಸಃ ಇತಿ ಶಂಕಿತುಃ ಆಶಯಃ ಪೂರ್ವಪಕ್ಷಿಣಃ ಅಭಿಪ್ರಾಯಃ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಶ್ರೀರಾಮಚಂದ್ರ, ಏನ್ ಆನಂದವಾಯ್ತು ಸರ್, ಇದಲ್ವೇ ನಿಜವಾದ ಬ್ರಹ್ಮಾನಂದ. ಆದ್ದರಿಂದ ನೀವು ಬ್ರಹ್ಮ ಜಿಜ್ಞಾಸೋಪನ್ಯಾಸ ಪ್ರಯಾಸ ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಸೂತ್ರಕ್ಕೆ ವ್ಯಾಖ್ಯಾನವನ್ನು ಬರೆದು ಅದನ್ನು ನಾವು ತಿಳಿಸ್ತೇವೆ ಅಂತ ಹೊರಟಿದ್ದೀರ. ಈ ನಿಮ್ಮ ಆಯಾಸ ವೃಥಾ ಏವ, ದಟ್ ಬಿಕಮ್ಸ್ ಓನ್ಲಿ ಇನ್ ವೇನ್, ಯೂಸ್ಲೆಸ್. ಯಾಕೆ ಕಷ್ಟಪಡ್ತೀರ? ಬ್ರಹ್ಮ ಸೂತ್ರಗಳೇ ವೇಸ್ಟ್, ಅವುಗಳೇ ನಿಮ್ಮ ಭಾಷ್ಯ ವೇಸ್ಟ್. ಅದನ್ನು ಓದಬೇಕು ಅಂತ ಹೇಳ್ತಾ ಇದ್ದಾರೆ, ವೇಸ್ಟ್. ಅದರಿಂದ ಜಿಜ್ಞಾಸು ಜನಗಳಿಗೆ ಏನೇನೂ ಪ್ರಯೋಜನವಿಲ್ಲ. ನೋಡಿ ಸ್ವಾಮಿ, ಅತಃ ಆದ್ದರಿಂದ ಬ್ರಹ್ಮ ಜಿಜ್ಞಾಸೋಪನ್ಯಾಸ ಪ್ರಯಾಸ. ಅಬ್ಬಾ, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅನ್ನುವಂತ ಕಷ್ಟ, ಸುಲಭವೇ? ಬ್ರಹ್ಮಸೂತ್ರ ಭಾಷ್ಯವನ್ನ ಓದಬೇಕು ಅಂದ್ರೆ ತುಂಬಾ ಕಷ್ಟ, ಅರ್ಥ ಮಾಡ್ಕೊಳ್ಳೋದು ಪ್ರಯಾಸ, ಕಷ್ಟ. ಇನ್ನು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬಹಳ ಕಷ್ಟಪಟ್ಕೊಂಡು ಆ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದಿದ್ದಾಗೂ ಕಷ್ಟ. ಯಾಕೆ? ವಿಷಯ, ಸಂಶಯ, ಪೂರ್ವ ಪಕ್ಷ, ಉತ್ತರ ಪಕ್ಷ, ಸಿದ್ಧಾಂತ. ಇದು ಮಾಡಬೇಕು ಅಂದ್ರೆ ತುಂಬಾ ಬುದ್ಧಿವಂತನಾಗಿರ್ಬೇಕು. ಆ ನಿಮ್ಮ ಪ್ರಯಾಸವು, ಪ್ರಯಾಸ ಅಂದ್ರೆ ಹೆಚ್ಚಿನ ಕಷ್ಟ, ಹೆಚ್ಚಿನ ಆಯಾಸವು ವೃಥಾ ಏವ, ವೇಸ್ಟ್. ಯಾಕೆ? ಏನ್ ಪ್ರಯೋಜನ? ಉದಾಹರಣೆ ಕೊಡ್ತೀನಿ. ಈಗ ಒಬ್ಬನಿಗೆ ಬಡತನ ಇದೆ, 10 ಜನ ಮಕ್ಕಳಿದ್ದಾರೆ, ತಿನ್ನಕ್ಕೆ ಅನ್ನ ಇಲ್ಲ, ಉಡಕ್ಕೆ ಬಟ್ಟೆ ಇಲ್ಲ, ವಾಸಕ್ಕೆ ಮನೆ ಇಲ್ಲ, ತಿರುಪೆ ಮಾಡ್ಕೊಂಡು ಹಾಕ್ತಾ ಇದ್ದಾನೆ. ಅವನು ಸುಮಾರು 60 ವರ್ಷ ವಯಸ್ಸಿವಾಗ, ಮಕ್ಕಳು ಯಾರಿಗೂ ಮದುವೆಯಾಗಿ ಒದ್ದಾಡ್ತಾ ಇದ್ದಾನೆ. ಹಗಲಾದ್ರೆ ಒದ್ದಾಟ, ರಾತ್ರಿ ಆದ್ರೆ ಒದ್ದಾಟ. ಹಗಲಾದ್ರೆ ಊಟಕ್ಕೆ ಏನ್ ಮಾಡೋಣ, ರಾತ್ರಿ ಆದ್ರೆ ಎಲ್ಲಿ ಮನಿಕೊಳ್ಳೋಣ, ಚಳಿ ಆದ್ರೆ ಬಟ್ಟೆ ಇಲ್ಲ. ಅವನಿಗೆ ಹೋಗ್ಬಿಟ್ಟು ನೀ ವೇದಾಂತ ಹೇಳ್ಬಿಟ್ಟೆ, ನೀನೇ ಬ್ರಹ್ಮ ತತ್ವಮಸಿ ಅಂತ ಹೇಳ್ಬಿಟ್ಟೆ, ಬಡತನ ಹೋಗುತ್ತಾ? ಅವ್ರು ದುಡ್ಡು ಕೊಡ್ಬೇಕು, ನೀವು ಅನ್ನ ಕೊಡ್ಬೇಕು, ಬಟ್ಟೆ ಕೊಡ್ಬೇಕು, ವಾಸಕ್ಕೆ ಮನೆ ಕೊಡ್ಬೇಕು. ಅದನ್ನ ಕೊಡದೆ ಬರೀ ವೇದಾಂತ ಉಪನ್ಯಾಸ ದಿನ ಮಾಡ್ತಾ ಬಂದ್ರೆ ಅವನು ಕೇಳ್ತಾ ಬಂದ. ಅದರಿಂದ ಬಡತನ ಜಾಸ್ತಿ ಆಯ್ತು.
1 ಗಂಟೆ ವೇದಾಂತ ಪ್ರವಚನ ಕೇಳ್ತಾ ಇದ್ದ. ಅದೇ ಸಮಯದಲ್ಲಿ ಭಿಕ್ಷಾಟನೆ ಮಾಡಿದ್ದಿದ್ರೆ 500 ರೂಪಾಯಿ ಬರ್ತಾ ಇತ್ತು. ಆದ್ದರಿಂದ ನಿಮ್ಮ ಬ್ರಹ್ಮ ಜಿಜ್ಞಾಸೋಪನ್ಯಾಸ ಪ್ರಯಾಸ, ಗುರುಗಳ ವಾಕ್ಯ ಎಷ್ಟು ಸುಂದರವಾಗಿದೆ. ಬ್ರಹ್ಮ ಜಿಜ್ಞಾಸ ಅಥಾತೋ ಬ್ರಹ್ಮ ಜಿಜ್ಞಾಸ, ಅದನ್ನ ಉಪನ್ಯಾಸ ಹೇಳುವುದಕ್ಕಾಗಿ ನೀವು ಮುಂದುವರಿತಾ ಇದ್ದೀರಾ. ನೀವು ಹೇಳಿಬಿಟ್ರಿ ಏನಂತ ಅಧ್ಯಾಸ ಭಾಷ್ಯದ ಕೊನೆಯಲ್ಲಿ, ಯಥಾಚಾಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಿಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ. ದರ್ಶಯಿಷ್ಯಾಮಃ ಅಂತ ಹೇಳಲಿಲ್ಲ, ಪ್ರದರ್ಶಯಿಷ್ಯಾಮಃ ಅಂದ್ರೆ ಅದು ಪ್ರಯಾಸ. ಈ ನಿಮ್ಮ ಪ್ರಯಾಸವು ವೃಥಾ, ಯೂಸ್ಲೆಸ್, ಇಟ್ ಹ್ಯಾಸ್ ನೋ ಲೀಸ್ಟ್ ಬೆನಿಫಿಟ್. ಆದ್ದರಿಂದ ವೇದಾಂತ ಶಾಸ್ತ್ರವೆಲ್ಲ ವ್ಯರ್ಥ. ಶ್ರೀರಾಮಚಂದ್ರ ಬರೀ ಬ್ರಹ್ಮಸೂತ್ರವಲ್ಲ, ವೇದಾಂತ ಪ್ರಸ್ಥಾನತ್ರಯೀ ಗ್ರಂಥಗಳು, ಅವುಗಳ ಮೇಲೆ ಬರೆಯಲ್ಪಟ್ಟಿರುವಂತಹ ಭಾಷ್ಯ ವ್ಯಾಖ್ಯಾನ 1000 ಎಲ್ಲವೂ ವೇಸ್ಟ್. ಇದನ್ನು ಬಿಟ್ಟು ಬಿಟ್ಟು ದಿನ ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಅದೇ ಸಮಯದಲ್ಲಿ ಪೂಜೆ ಮಾಡಿದ್ರೆ ಪುಣ್ಯ ಬರ್ತದೆ. ಪುಣ್ಯದಿಂದ ಅನುಕೂಲ, ದುಡ್ಡು ಬರುತ್ತೆ, ಕಾಸು ಬರುತ್ತೆ, ಕೀರ್ತಿ ಬರುತ್ತೆ, ದೊಡ್ಡವರಾಗ್ತಾನೆ. ವೇದಾಂತ ಪ್ರವಚನ ಕೇಳ್ತಾ ಇದ್ರೆ ಏನೇನೂ ಪ್ರಯೋಜನವಿಲ್ಲ. ಆದ್ದರಿಂದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೇ ನಿಮಗೆ ಕೈ ಮುಗಿಸಿ ಕೇಳ್ಕೊತಾ ಇದ್ದೀನಿ. ಏನಂತ, ವೇದಾಂತ ಗ್ರಂಥಗಳಿಗೆ ಭಾಷ್ಯ ಬರೀಕ್ ಹೋಗ್ಬೇಡಿ. ಅದೇ ಸಮಯದಲ್ಲಿ ನೀವು ಜನಗಳಿಗೆ ಯಜ್ಞವನ್ನ ಮಾಡು, ದಾನವನ್ನ ಮಾಡು, ಪೂಜೆ ಮಾಡು ಅಂತ ಹೇಳ್ತಾ ಬನ್ನಿ. ಹಾಗೆ ಮಾಡಿದ್ರೆ ಪ್ರಪಂಚ ಉದ್ಧಾರವಾಗುತ್ತೆ, ಕಷ್ಟ ಪರಂಪರೆ ಹೋಗುತ್ತೆ, 4 ಕಾಸು ಸಿಗತ್ತೆ, ಕೀರ್ತಿ ಬರುತ್ತೆ. ನಿಮ್ಮ ವೇದಾಂತ ಪ್ರವಚನ ಕೇಳ್ತಾ ಇದ್ರೆ ನಿಮಗೂ ಆಯಾಸ, ನಮಗೂ ಆಯಾಸ. ಎಂದು ಶಂಕಿತು ಶಂಕತೆ ಇತಿ ಶಂಕಿ, ಶಂಕಿನ್ ಶಬ್ದ. ಶಂಕಿ ಶಂಕಿನೌ ಶಂಕಿನಃ, ಹೇ ಶಂಕಿನ್ ಹೇ ಶಂಕಿನೌ ಹೇ ಶಂಕಿನಃ, ಶಂಕಿನಂ ಶಂಕಿನೌ ಶಂಕಿನಃ, ಶಂಕಿನ ಶಂಕಿಭ್ಯಾಂ ಶಂಕಿಭಿಃ, ಶಂಕಿನೇ ಶಂಕಿಭ್ಯಾಂ ಶಂಕಿಭ್ಯಾಂ, ಶಂಕಿತುಃ ಶಂಕಿಭ್ಯಾಂ ಶಂಕಿತುಃ, ಶಂಕಿತುಃ ಶಂಕಿತೋಃ ಶಂಕಿನಾಂ, ಶಂಕಿನಿ ಶಂಕಿತೋಃ ಶಂಕಿಷು. ಇದು ಷಷ್ಠಿ ಏಕವಚನ. ಇಷ್ಟು ಶಂಕಿತುಃ ಆಕ್ಷೇಪಣೆ ಮಾಡುತ್ತಿರುವವನ ಆಶಯ, ಮನಸ್ಸಿನಲ್ಲಿರುವಂತ ಅಭಿಪ್ರಾಯ ಅಂದ್ರು ಗುರು. ನಮ್ಗೆ ಅರ್ಥ ಆಯ್ತು ನೋಡಿ. ಈಗ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ ಶುರು ಮಾಡಿಕೊಂಡು ಮಿಥ್ಯೇತಿ ಭವಿತುಂ ಯುಕ್ತಂ ಅನ್ನುವವರೆಗಿನ ಶಂಕಾ ಗ್ರಂಥಕ್ಕೆ ಇಷ್ಟು ತಾತ್ಪರ್ಯ. ಅಂತೂ ಇಂತೂ ವೇದಾಂತ ಶಾಸ್ತ್ರದ ಮೇಲೆ ಬಂಡೆಕಲ್ ಎಳೆಬೇಡ. ವೇದಾಂತ ಬೇಕಾಗಿಲ್ಲ. ಇದು ಪೂರ್ವ ಮೀಮಾಂಸಕರಿಗೆ ತುಂಬಾ ಭಲೆ ಭಲೆ, ಥ್ಯಾಂಕ್ಸ್ ಅಪ್ಪ, ಒಳ್ಳೆ ಕೆಲಸ ಮಾಡಿದೆ. ನಮ್ಮ ಪರವಾಗಿ ನೀನು ವಾದ ಮಾಡಿಬಿಟ್ಟು ವೇದಾಂತ ಶಾಸ್ತ್ರದ ಮೇಲೆ ಬಂಡೆಕಲ್ ಹಾಕ್ಬಿಟ್ಟೆ, ಬಾ ನೀನ್ ಸನ್ಮಾನ ಮಾಡ್ತೀವಿ ಅಂತ. ಯಾರು? ಪೂರ್ವ ಮೀಮಾಂಸಾ ದರ್ಶನಕಾರರು. ಇದಕ್ಕೆ ಸಾಕ್ಯವಾಗ ಸಿದ್ಧಾಂತ ನೋಡಿ. ಉತ್ಥಾಪಿತ ಶಂಕಾ ಪರಿಹಾರ, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳನ್ನ ಏನು ವರ್ಣನೆ ಮಾಡೋಣ ಸ್ವಾಮಿ, ಎಷ್ಟು ಚೆಂದ ಬರೀತಾರೆ. ಇದು ಪೂರ್ವ ಪಕ್ಷಿಯ ಅಭಿಪ್ರಾಯ. ಉತ್ಥಾಪಿತ, ಪೂರ್ವ ಪಕ್ಷಿಯಿಂದ ಎಬ್ಬಿಸಲ್ಪಟ್ಟಂತ ಶಂಕಾ, ಶಂಕೆಗೆ ಪರಿಹಾರವನ್ನು ಕೊಡ್ತೇವೆ. ಬಾ, ಪೂರ್ವ ಪಕ್ಷಿ ತುಂಬಾ ಜ್ವರ ಇದ್ದಾನೆ, ತುಂಬಾ ಕೂಗಾಡ್ತಾ ಇದ್ದಾನೆ. ವೇದಾಂತಿಗಳು ಶಾಂತ ಹೇಳ್ತಾರೆ. ಇದಿಷ್ಟು ಪೂರ್ವ ಪಕ್ಷವಾಯ್ತು. ಈಗ ಪೂರ್ವ ಪಕ್ಷಕ್ಕೆ ಪರಿಹಾರ, ಸಮಾಧಾನ ಹೇಳ್ತಾ ಇದ್ದಾರೆ. ಅಥ ಪರಿಹಾರ ಭಾಷ್ಯಾಭಿಪ್ರಾಯೋ ವರ್ಣ್ಯತೆ. ನಾವು ಓದ್ತಾ 2 ಕಣ್ಣುಗಳಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಬಗ್ಗೆ ಆನಂದ ಬಾಷ್ಪ ಬರ್ತಾ ಇದೆ. ಅಧ್ಯಾಸ ಭಾಷ್ಯ ಇಂದ ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ ಇಡೀ ಅದ್ವೈತ ವೇದಾಂತ ದರ್ಶನಕ್ಕೆ ಫೌಂಡೇಶನ್. ಅದನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳವರು ಎಷ್ಟು ಸೊಗಸಾಗಿ ವರ್ಣನೆ ಮಾಡಿದೆ.
ಇಡೀ ಪ್ರಪಂಚದಲ್ಲಿ ಶಾಂಕರ ಸೂತ್ರ ಭಾಷ್ಯವನ್ನಾಗಲಿ ಅಧ್ಯಾಸ ಭಾಷ್ಯವನ್ನಾಗಲಿ ಇಷ್ಟು ಆಳವಾಗಿ ಅರ್ಥ ಮಾಡಿಕೊಂಡಿರುವಂತಹ ಮಹಾತ್ಮರು ನಿಜವಾಗಿ ಹೇಳ್ತೇನೆ ಯಾರು ಇಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಒಬ್ಬರೇ ಅರ್ಥ ಮಾಡ್ಕೊಂಡಿರೋರು. ಯಾಕೆ ಗೊತ್ತೇ? ಇವರೇ ಕನ್ನಡ ಶಂಕರರು. ಸಂಸ್ಕೃತ ಶಂಕರರು 8ನೇ ಶತಮಾನದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಏನು ಅಧ್ಯಾಸ ಭಾಷ್ಯ ಅಂತ ಬರೆದಿದ್ದಾರೆಯೋ ಅದರ ಪೂರ್ಣವನ್ನ, ತಾತ್ಪರ್ಯವನ್ನ, ಮರ್ಮವನ್ನ, ಆಳವನ್ನ ತಳಸ್ಪರ್ಶಿಯಾಗಿ ಅರ್ಥ ಮಾಡಿಕೊಂಡು ಕನ್ನಡ ಭಾಷೆಯಲ್ಲಿ ತಿಳಿಸೋಣ ಅನ್ನುವಂತಹ ಉದ್ದೇಶದಿಂದ ಅದೇ ಭಗವತ್ಪಾದ ಶಂಕರಾಚಾರ್ಯರೇ ಈ 20ನೇ ಶತಮಾನದಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಾಗಿ ಅವತಾರ ಮಾಡಿದ್ದಾರೆ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಶುರು ಮಾಡ್ತಾ ಇದ್ದಾನೆ. ಈಗ ಪರಿಹಾರ ಭಾಷ್ಯ, ಅದಕ್ಕೆ ಹೆಸರು ಶಂಕಾ ಭಾಷ್ಯ, ಆಕ್ಷೇಪ ಭಾಷ್ಯ. ಈಗ ಪರಿಹಾರ ಭಾಷ್ಯ. ಈ ಪರಿಹಾರ ಭಾಷ್ಯದ ಅಭಿಪ್ರಾಯ ವರ್ಣ್ಯತೆ, ಅಭಿಪ್ರಾಯವು ವರ್ಣಿಸಲ್ಪಡುತ್ತದೆ. ಶುರು ಮಾಡ್ತಾರೆ. ಸ್ಯಾದೇ ತದೇವಂ ಯದಿ ಲೋಕವ್ಯವಹಾರ ನಾಧ್ಯಾಸಿಕೋ ದೃಶ್ಯೇತ. ಬಾ, ಎಷ್ಟು ಸೊಗಸಾದ ವಾಕ್ಯ. ಮತ್ತೊಮ್ಮೆ ಒತ್ತೆ ನೋಡಿ. ಸ್ಯಾದೇ ತದೇವಂ ಯದಿ ಲೋಕವ್ಯವಹಾರ ನಾಧ್ಯಾಸಿಕೋ ದೃಶ್ಯೇತ. ಅನ್ವಯ ಹೇಳ್ತೇನೆ. ಯದಿ ಲೋಕ ವ್ಯವಹಾರ ಆಧ್ಯಾಸಿಕ ನ ದೃಶ್ಯೇತ ತದಾ ಏತತು ಏವಂ ಸ್ಯಾತ್ ಇತಿ ಅನ್ವಯಃ. ಲೋಕ ವ್ಯವಹಾರ ಎರಡರ್ಥ. ಲೋಕ ಎನ್ನುವ ಮಾತಿಗೆ ಲೋಕಸ್ತು ಭುವನೆ ಜನೆ ಅಮರಕೋಶ. ಪೂಜ್ಯ ಸದ್ಗುರುಗಳ ಒಂದೊಂದು ಪದವೂ ಕೂಡ ಅರ್ಥಗರ್ಭಿತವಾಗಿದೆ. ಲೋಕಾನಾಂ ವ್ಯವಹಾರ ಲೋಕ ವ್ಯವಹಾರ, ಲೋಕೇಶು ವ್ಯವಹಾರ ಲೋಕ ವ್ಯವಹಾರ, ಜನಗಳ ವ್ಯವಹಾರ, ಈ ಪ್ರಪಂಚದಲ್ಲಿರುವಂತಹ ಮಾನವರ ವ್ಯವಹಾರವು ಲೋಕ ವ್ಯವಹಾರವು ಯದಿ ಆಧ್ಯಾಸಿಕ ನ ದೃಶ್ಯೇತ, ಆಧ್ಯಾಸಿಕವಾಗಿಲ್ಲ ಎಂದು ಆಗಿಬಿಟ್ಟಿದ್ದರೆ, ಲೋಕದಲ್ಲಿ ಕಾಣುತ್ತಿರುವಂಥ ಎಲ್ಲ ವ್ಯವಹಾರಗಳು ಕೂಡ ಆಧ್ಯಾಸಿಕವಾಗಿವೆ. ಅಧ್ಯಾಸೇನ ಪ್ರವೃತ್ತಾ ಆಧ್ಯಾಸಿಕ, ಅಧ್ಯಾಸದಿಂದಲೇ ತೋರ್ತಾ ಇದೆ. ಇದು ಆಧ್ಯಾಸಿಕವಲ್ಲ ಎಂತಾಗಿ ಬಿಟ್ಟಿದ್ದರೆ ಅಂದರೆ ಲೋಕ ವ್ಯವಹಾರವೆಲ್ಲವೂ ಕೂಡ ಪರಮಾರ್ಥವಾಗಿದೆ, ಅವಿದ್ಯೆಯಿಂದಾಗಿಲ್ಲ. ಅಧ್ಯಾಸದಿಂದ ಆಗಿಲ್ಲ ಎಂದು ಆಗಿಬಿಟ್ಟಿದ್ದರೆ ಸ್ಯಾದೇತ ದೇವಂ, ಆಗ ನೀನು ಹೇಳುವಂತೆ ಈ ವ್ಯವಹಾರವೆಲ್ಲವೂ ಪರಮಾರ್ಥ, ವೇದಾಂತದಿಂದ ಏನೂ ಪ್ರಯೋಜನವಿಲ್ಲ ಅನ್ನುವಂತಹದ್ದು ಸ್ಯಾತ್ ಆಗಬಹುದಾಗಿತ್ತು. ನೋಡಿದ್ರ, ಶ್ರೀರಾಮಚಂದ್ರನು ಅಮೃತವಾದಿ ಅಂತ ಆಗಿಬಿಟ್ಟಿದ್ದರೆ ನೀವು ಹೇಳುವಂತೆ ಅವನು ಮಹಾ ಅಪರಾಧಿ ಅಂತಾಗಬಹುದಾಗಿತ್ತು. ರಾಮಚಂದ್ರ ಸತ್ಯಸಂಧ, ಅಪರಾಧಿಯಲ್ಲ. ಅದೇ ರೀತಿಯಲ್ಲಿ ಎಲ್ಲಾ ಲೋಕ ವ್ಯವಹಾರವು ಅಧ್ಯಾಸದಿಂದ ನಡೀತಾ ಇದೆ. ಹೇಗೆ ಅದು ತೋರಿಸ್ಕೊಡ್ತಾರೆ. ಬಾ, ಎಲ್ಲಾ ವ್ಯವಹಾರ, ಮಾತನಾಡುವುದು, ಉಪನ್ಯಾಸ ಮಾಡುವುದು, ಗ್ರಂಥ ಬರೆಯುವುದು, ಅಡಿಗೆ ಮಾಡುವುದು, ತರಕಾರಿ ತರುವುದು, ಕಸ ಹೊಡೆಯುವುದು, ಆಮೇಲೆ ರಾಜ್ಯಭಾರ ಮಾಡುವಂತಹದ್ದು, ಎಲ್ಲ ವ್ಯವಹಾರಗಳು ಕೂಡ ಅಧ್ಯಾಸ ಪುರಸ್ಸರ. ಅಧ್ಯಾಸವಿಲ್ಲವಾದರೆ ಯಾವ ವ್ಯವಹಾರವೂ ಇಲ್ಲ. ಹೇಗಿದು ಅದು ಪ್ರೂವ್ ಮಾಡ್ತಾ ಇದೆ. ಪೂರ್ವ ಪಕ್ಷಿ ಜೋರ ಕೂಗಾಡ್ಬಿಟ್ಟ, ಸಿದ್ಧಾಂತಿಗಳು ಶಾಂತವಾಗಿ ಹೇಳ್ತಾ ಇದ್ದಾರೆ. ನೋಡಿ, ಅನ್ವಯವಾಯ್ತಲ್ಲ. ಲೋಕ ವ್ಯವಹಾರವು ಅಧ್ಯಾಸದಿಂದ ಆಗಿಲ್ಲ ಎಂದು ಆಗಿಬಿಟ್ಟಿದ್ದರೆ, ಹಾಗೆಂದು ಲೋಕದಲ್ಲಿ ಕಂಡು ಬಿಟ್ಟಿದ್ದರೆ, ಆಗ ನೀವು ಹೇಳುವಂತೆ
ವೇದಾಂತದಿಂದ ಪ್ರಯೋಜನವಿಲ್ಲ, ವೇದಾಂತ ಭಾಷ್ಯ ಬರೆಯುವುದು ಬೇಡ, ಆತ್ಮಜ್ಞಾನ ಉಂಟಾದರೂ ಕೂಡ ಅನರ್ಥ ಹೋಗುವುದಿಲ್ಲ ಅಂತ ಆಗುತ್ತಿತ್ತು. ಆದರೆ ದೃಶ್ಯತೇತು ಸರ್ವತ್ರ, ಹಾಗೇನಾದ್ರೂ ಕಂಡಿದ್ದರೆ, ಆದರೆ ದೃಶ್ಯ ಕಾಣ್ತಾ ಇದೆ ನೋಡಿ ಹೇಗಿದೆ ಇದು. ಒಂದು ಆರ್ಗ್ಯುಮೆಂಟು, ಮತ್ತೊಂದು ಅನುಭವ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಶಿವಗಂಗೆ ಅಂತ ಒಂದು ಊರಿದೆ, ಶಿವಗಂಗಾ ಬೆಟ್ಟ, ತುಮಕೂರು ಹತ್ರ ದಾವಸ್ಪೇಟೆ ಅಂತ ಅಲ್ಲಿ ಹೋಗ್ಬೇಕು ಅಂತ ಕಾಣಿಸುತ್ತೆ. ನಾನು 2 ಸಲ ಹೋಗಿದ್ದೇನೆ. ಶಿವಗಂಗೆ ಬೆಟ್ಟ, ಬೆಟ್ಟದ ಮೇಲೆ ಶಿವಲಿಂಗ ಬಂದಿದೆ. ಏನಪ್ಪ ವಿಶೇಷ ಅಂದ್ರೆ ಅಲ್ಲಿ ತುಪ್ಪವನ್ನ ಹಾಕಿದರೆ ಬೆಣ್ಣೆ ಆಗುತ್ತಂತೆ. ನಾನು ಕೇಳಿದ್ದೀನಿ, ನೋಡಿಲ್ಲ, ನಿಮ್ಗೆ ಗೊತ್ತಿರಬಹುದು ಕೆಲವರಿಗೆ. ಅಲ್ಲಿ 2 kg ಗಟ್ಟಿಯಾದಂತ ತುಪ್ಪವನ್ನ ಲಿಂಗದ ಮೇಲೆ ಹಾಕಿದ್ರೆ ಅದು 10 ನಿಮಿಷದಲ್ಲಿ ಬೆಣ್ಣೆ ಆಗುತ್ತೆ ಅಂತಾರೆ. ಅದನ್ನ ಎಲ್ಲಾ ವಿಜ್ಞಾನಿಗಳು ನೋಡಿದ್ದಾರಂತೆ. ಇದು ಸಾಧ್ಯವೇ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಬೆಣ್ಣೆ ತುಪ್ಪವಾಗುವುದನ್ನು ಕಂಡಿದ್ದೇವೆಯೇ ಹೊರತು ತುಪ್ಪ ಬೆಣ್ಣೆ ಆಗುತ್ತಾ? ನೀವು ಪ್ರಯತ್ನ ಮಾಡಿ. ನಿಮ್ ಫ್ರಿಡ್ಜಿನಲ್ಲಿ ತುಪ್ಪ ಇಡಿ, 1 kg ತುಪ್ಪ, ಒಂದು 15 ದಿವಸ ಬಿಟ್ಕೊಂಡು ನೋಡಿ, ಅದು ತುಪ್ಪವಾಗಿಯೇ ಇರುತ್ತೆ. ತುಪ್ಪ ಎನ್ನುವಂತಹದ್ದು ಎಂದೆಂದಿಗೂ ಬೆಣ್ಣೆ. ಘೀ ಕೆನಾಟ್ ಬಿಕಮ್ ಬಟರ್, ಬಟರ್ ಕ್ಯಾನ್ ಬಿಕಮ್ ಘೀ. ಆದರೆ ಆ ಶಿವಗಂಗಾ ಬೆಟ್ಟದಲ್ಲಿ ತುಪ್ಪ ಹಾಕಿದರೆ ಬೆಣ್ಣೆ ಆಗುತ್ತೆ ಅಂತಾರೆ. ಒಬ್ಬ ವಿಜ್ಞಾನಿ ಹೇಳ್ದ, ಇಟ್ ಈಸ್ ಕ್ವೈಟ್ ಇಂಪಾಸಿಬಲ್ ಅಂದ. ಆಲ್ ರೈಟ್, ವಾಟ್ ಈಸ್ ಕ್ವೈಟ್ ಇಂಪಾಸಿಬಲ್ ಹ್ಯಾಸ್ ಬಿಕಮ್ ಪಾಸಿಬಲ್. ಇದೇ ರೀತಿಯಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಿಂಹಗರ್ಜನೆ ಏನ್ ಗೊತ್ತಾ? ಎಲ್ಲ ವ್ಯವಹಾರಗಳು ಕೂಡ ಆಧ್ಯಾತ್ಮಿಕವಾಗಿ ತೋರುತ್ತಿವೆ. ಶ್ರೀರಾಮ ಅದನ್ನು ಗುರು ಹೇಳ್ತಾ ಇದ್ದಾರೆ, ದೃಶ್ಯತೇತು ಸರ್ವತ್ರ ಸರ್ವತ್ರ. ಬೆಂಗಳೂರು ನಗರ್ಯಾಂ, ಅಮೆರಿಕಾ ನಗರ್ಯಾಂ, ಜರ್ಮನಿ ನಗರ್ಯಾಂ, ಅನಂತರಂ ಭೂಖಂಡೇ ಸ್ವರ್ಗಲೋಕೆ ಬ್ರಹ್ಮಲೋಕೆ ಸರ್ವತ್ರ. ಸರ್ವತ್ರ ಅಂದೇನು? ಎಲ್ಲ ಕಡೆಗಳಲ್ಲಿಯೂ ದೃಶ್ಯತೆ ಕಾಣ್ತಾ ಇದೆ. ಏನು ಅಧ್ಯಾಸ? ಹಾಗೆ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಅಧ್ಯಾಸ ಭಾಷ್ಯವನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಜೀರ್ಣಿಸಿಕೊಂಡು ಭಾಗವಾಗಿ ಮಕ್ಕಳಿಗೆ ಗಟ್ಟಿಯಾಗಿರುವಂತಹ ಇಡ್ಲಿಯನ್ನ, ಅಗಲವಾಗಿರುವಂತಹ ದೋಸೆಯನ್ನ ಚೂರು ಚೂರು ಮಾಡಿ ತಿನ್ನಿಸುವಂತೆ ನಮಗೆ ಕೊಡ್ತಾ ಇದ್ದಾರೆ. ಇಂಥ ಗುರುಗಳಿಗೆ ಏನ್ ಕೊಡ್ಬೋದ್ರಿ? ಏನ್ ಕೊಟ್ಟು ಕಮ್ಮಿ. ನಾನು ಈ ಪ್ರತಿ ಸಲ ಗ್ರಂಥ ಲೋಕಾರ್ಪಣ ಸಮಾರಂಭದಲ್ಲಿ ಬಂದಿರುವಂತಹ ತತ್ವ ಜಿಜ್ಞಾಸುಗಳಿಗೆ ಬಿಡುಗಡೆಗೊಂಡಂತಹ ಒಂದು ಪುಸ್ತಕವನ್ನು ಫ್ರೀಯಾಗಿ ಕೊಡ್ತೇನೆ, ಉಚಿತವಾಗಿ. ಅದು ಸಾಲದು ಅಂತ ಪಾಪ ಅಷ್ಟೊತ್ತು ಕೂತ್ಕೊಂಡಿರ್ತಾರಲ್ಲ, ಅವ್ರಿಗೆ ಆಯಾಸವಾಗಿರುತ್ತೆ, ಬಾಯಿ ಕರಗ್ತಾ ಇರುತ್ತೆ, ಹಸುವಾಗಿರುತ್ತೆ ಎನ್ನುವಂತ ದೃಷ್ಟಿಯಿಂದ ಗೋಡಂಬಿ, ದ್ರಾಕ್ಷಿ, ಬಾದಾಮಿಯನ್ನ ಕೊಡ್ತೇನೆ. ತಾವು ನೋಡಿರ್ಬೋದು, ಬಂದವರಿಗೆಲ್ಲ ಕೊಡ್ತೇನೆ. ಅದನ್ನು ಕೊಡುವಾಗ ನನ್ನ ಮನಸ್ಸಿಗೆ ತುಂಬಾ ಸಂಕಟವಾಗುತ್ತೆ. ನಾನು ಗೋಡಂಬಿ, ದ್ರಾಕ್ಷಿ ತಿಂತಾ ಇಲ್ಲ, ಮನೆ ಬೇಕಾದಷ್ಟು ಇರುತ್ತೆ, ತಿನ್ನುವುದಿಲ್ಲ. ಕಾರಣವೇನು ಅಂದ್ರೆ ನನಗೆ ಬರುತ್ತೆ. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸದ್ಗುರುಗಳ ಕಾಲದಲ್ಲಿ ಹೀಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನ ತಂದು ಕೊಡುತ್ತಿರುವಂತಹ ಭಕ್ತರು ಬಹಳೊಬ್ರು. ನಾನು ಕೊಂಡ್ಕೊಂಡ್ಬರ್ತಾ ಇತ್ತಿಲ್ಲ, ಗುರುಗಳು ಬೇಡಪ್ಪ ತರಬೇಡ ಅನ್ನೋರು. ಯಾರಾದ್ರೂ ಭಕ್ತರು ಅದೇನು 6 ತಿಂಗಳು ಒಂದ್ಸಲ ಯಾವುದೋ ಪುಣ್ಯಾತ್ಮರು 20 ಬಾದಾಮಿ, 4 ಗೋಡಂಬಿ ಕೊಡ್ತಾ ಇದ್ರು. ಅದನ್ನು ಮಗು ನಿನ್ಗೊಂದು ತಿನ್ನಿಸ್ತಾ ಇದ್ರು. ಅದನ್ನ ಜ್ಞಾಪಿಸ್ಕೊಂಡ್ರೆ ಅಯ್ಯೋ ಎಷ್ಟು ರಿಕ್ತ ಸ್ಥಿತಿ, ಎಂಥ ಬಡತನ. ಆ ಬಡತನ ಅನ್ನುವಂತಹ ಕಲ್ಪನೆ ಇಲ್ಲ. ಹಾಗೆ ರಾಜ್ಯಭಾರ ಮಾಡಿದ್ರು ಪೂಜ್ಯರಾದ ಸದ್ಗುರುಗಳು. ನನ್ನನ್ನು ಹಂಗೆ ತಯಾರು ಮಾಡಿ ಅದನ್ನು ಮನಸ್ಸಿಗೆ ಬಂದ್ಬಿಟ್ರೆ ತಿನ್ಬೇಕು, ತಿಂತೇನೆ. ತಿನ್ಬಾರ್ದು, ಬೇಕಾ ನಂದಿ ತಿನ್ಬಹುದು, ತಿನ್ಬೇಕು ಅಂತ ತಿನ್ನುವಾಗ
ಆ ಗುರು ಜ್ಞಾಪಕ ಬಂದ್ಬಿಡುತ್ತೆ. ಯಾಕೆ ಅಂದ್ರೆ ಆ ಕಾಲದಲ್ಲಿ ಇತ್ತಿಲ್ಲ. ಯಾಕೆ ಹೇಳಿದೆ, ದೃಶ್ಯತೇತು ಸರ್ವತ್ರ, ಎಲ್ಲ ಕಡೆಗಳಲ್ಲಿಯೂ ಕಾಣ್ತಾ ಇದೀವಿ. ಏನ್ ಕಾಣ್ತಿದೆ? ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಗುರು ಹೇಳ್ತಾ ಇದ್ದಾರೆ, ನೀವ್ ಹೇಳುವಂತೆ ಈ ಲೋಕದ ವ್ಯವಹಾರವು ಆಧ್ಯಾತ್ಮಿಕವಲ್ಲ ಎಂದಾಗಿ ಬಿಟ್ಟಿದ್ದರೆ ನಿಮ್ಮ ವಾದವೆಲ್ಲ ಸರಿಯಾಗ್ತಾ ಇತ್ತು. ಆದರೆ ದೃಶ್ಯತೇತು ಅಧ್ಯಾಸ ಪೂರ್ಣಕವಾಗಿ ಕಾಣ್ತಾ ಇದೆ. ಅಧ್ಯಾಸ ಪೂರ್ವಕವಾಗಿ ವ್ಯವಹಾರಗಳು ಕಾಣಿಸ್ತಾ ಇದೆ ಅಂತ ಹೇಗೆ ತೋರಿಸಿ ಅಂದ್ರೆ, ಅಹಮಿದಂ ನಾನು ಇಂಥವನು, ಅಹಂ ಸುಬ್ರಾಯ ಶರ್ಮಾ, ಅಹಂ ಪಂಡಿತ, ಅಹಂ ಮನುಷ್ಯ, ಅಹಂ ಪುಮಾನ್, ಅಹಂ ಗುಂಡಪ್ಪ ಶರ್ಮನ ಪುತ್ರ, ಅಹಮಿದಂ ಮಮೇದಂ ಇಯಂ ಲೇಖಿನಿ ಮಮ, ಇದಂ ಪುಸ್ತಕಂ ಮಮ, ಇಯಂ ಪತ್ನಿ ಮಮ, ಇದಂ ಗೃಹಂ ಮಮ. ಎರಡು ಇದೆಯಲ್ವಾ? ಒಂದು ಅಹಮಿದಂ ನಾನು ಇಂಥವನು, ಮಮೇದಂ ಇದು ನನ್ನದು ಎಂದು ನೈಸರ್ಗಿಕೋಯಂ ಲೋಕ ವ್ಯವಹಾರ ದೃಶ್ಯತೆ. ಈ ವ್ಯವಹಾರವು ನೈಸರ್ಗಿಕವಾಗಿ ಕಾಣಿಸ್ತದೆ. ನೈಸರ್ಗಿಕ ಅಂದ್ರೇನು? ಸ್ವಾಭಾವಿಕ, ಅವಿಚಾರ ಸಿದ್ಧವಾಗಿ ಕಾಣ. ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹಾಗೆ. ಹೂ ಆರ್ ಯು? ಐ ಆಮ್ ಎನ್ ಎಂಜಿನಿಯರ್. ಹೂ ಆರ್ ಯು? ಐ ಆಮ್ ಎ ಡಾಕ್ಟರ್. ಹೂ ಆರ್ ಯು? ಐ ಆಮ್ ಎ ಸ್ಕಾಲರ್. ಹೂ ಆರ್ ಯು? ಐ ಆಮ್ ಎ ಹೌಸ್ ಹೋಲ್ಡರ್. ಹೂ ಆರ್ ಯು? ಐ ಆಮ್ ಎ ಸೈಂಟಿಸ್ಟ್. ಐ ಆಮ್ ಎ ಪ್ರೊಫೆಸರ್. ಹೌದಾ? ಆಮೇಲೆ ಈ ಮನೆ ಯಾರದ್ದು? ನಂದು. ಈ ಜಪಾಲ ಯಾರದ್ದು? ನಂದು. ಶಾಲೆ ಯಾರದ್ದು? ನಂದು. ನಾನು ಇಂಥವನು, ಇದು ನನ್ನ ಪದಾರ್ಥ ಎಂದು ನೈಸರ್ಗಿಕೋಯಂ ಲೋಕ ವ್ಯವಹಾರ. ಎಲ್ಲಾ ಕಡೆ ವ್ಯವಹಾರ ತೋರ್ತಾ ಇದೆ. ಇದು ವ್ಯವಹಾರ ಉಂಟಾಗುವುದಕ್ಕೆ ವಿದ್ಯಾ ಬೇಕಾಗಿಲ್ಲ, ಕ್ವಾಲಿಫಿಕೇಶನ್ ಬೇಡ, ಸರ್ಟಿಫಿಕೇಟ್ ಬೇಡ, ಎಜುಕೇಶನ್ ಬೇಡ. ನೋಡಿ, ಒಬ್ಬ ತುಂಬಾ ಬುದ್ಧಿವಂತ ನೊಬೆಲ್ ಪ್ರೈಸ್ ತಗೊಂಡಿದ್ದಾನೆ, ನೊಬೆಲ್ ಪ್ರೈಸ್ ವಿನ್ನರ್, ನೊಬೆಲ್ ಲಾರಿಯೇಟ್, ತುಂಬಾ ಬುದ್ಧಿವಂತ. ಇನ್ನೊಬ್ಬ ಕೈಗಾಡಿ ವ್ಯಾಪಾರಿ, ಕೈಗಾಡಿಯಲ್ಲಿ ತರಕಾರಿ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದಾನೆ. ಅವನಿಗೆ ಇಂಗ್ಲಿಷ್ ಬರೋದಿಲ್ಲ, ಸೈನ್ ಮಾಡಕ್ ಬರೋದಿಲ್ಲ, ಮ್ಯಾಥಮ್ಯಾಟಿಕ್ಸ್ ಗೊತ್ತಿಲ್ಲ. ಇಬ್ಬರು ಬೇರೆ ಬೇರೆ ಇರ್ತಾರೆ. ಅವನು ದೊಡ್ಡ ಸೈಂಟಿಸ್ಟ್ ಆಗಿ ನೊಬೆಲ್ ಲಾರಿಯೇಟ್. ಅವನಿಗೆ ಪ್ರತಿ ವರ್ಷ ಸರ್ಕಾರದವರು ಎಷ್ಟೋ ದುಡ್ಡು ಕೊಟ್ಟು ಆನರೇನು ಕೊಡ್ತಾ ಇದ್ದಾರೆ. ಇವನಿಗೆ ಏನು ಇಲ್ಲ. ಇಬ್ಬರಿಗೂ ಸಮಾನವಾಗಿದೆ ಎಂದು ಶಂಕರಾಚಾರ್ಯರು. ಏನು? ಅಧ್ಯಾಸ. ಅಯ್ಯಪ್ಪ, ನೈಸರ್ಗಿಕವಾಗಿದೆ. ಈ ದಡ್ಡ ಗಾಡಿ ವ್ಯಾಪಾರಿ ಏನೂ ಓದಿಲ್ಲ, ಅವನಿಗೂ ಅಧ್ಯಾಸ ಇದೆ. ನೊಬೆಲ್ ಲಾರಿ ಅವನಿಗೂ ಇದೆ. ಯಾಕೆ? ನೈಸರ್ಗಿಕ, ಸ್ವಾಭಾವಿಕ, ಅವಿಚಾರ ಸಿದ್ಧವಾಗಿ. ಯಾರು ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಿಲ್ಲವೋ, ಯಾರಿಗೆ ಶಾಂಕರ ಭಾಷ್ಯದ ದಾರಿ ಗೊತ್ತಿಲ್ಲವೋ ಅಂತ ಎಲ್ಲರಿಗೂ ಕೂಡ ಅಧ್ಯಾಸವು ಸಮಾನವಾಗಿ ತೋರುತ್ತಿದೆ. ಇದು ಬಹಳ ಚೆನ್ನಾಗಿದೆ. ಪೂರ್ವ ಪಕ್ಷ ಶಂಕಾ ಗ್ರಂಥ ಎಷ್ಟು ಜೋರಾಗಿತ್ತೋ ಅದಕ್ಕಿಂತಲೂ ಜೋರಾಗಿದೆ. ಯಾವುದೋ ಅಧ್ಯಾಸ ವಾಚ್ಯ ಮುಂದಿನ ಭಾಗ. ದೃಶ್ಯತೇತು ಸರ್ವತ್ರ, ಎಲ್ಲ ಕಡೆಗಳಲ್ಲಿಯೂ ಕಾಣ್ತಾ ಇದೆ. ದೃಶ್ಯತೆ ಕಾಣಲ್ಪಡುತ್ತಿದೆ. ಯಾವುದು? ಅಹಮಿದಂ ನಾನು ಇಂಥವನು, ನಾನು ಸೀತಾ, ನಾನು ಗೌರಿ, ನಾನು ಮಂಗಳ ಗೌರಿ, ನಾನು ಲಲಿತಾದೇವಿ ಹೆಂಗಸರು. ಗಂಡಸರಾದ್ರೆ ನಾನು ಕೃಷ್ಣಮೂರ್ತಿ, ನಾನು ನಾರಾಯಣ ರಾವ್, ನಾನು ಇಂಥವನು ಹೇಳ್ಕೊತಾರೆ. ಆಮೇಲೆ ಮಮೇದಂ ಇದು ನನ್ನದು ಎಂದು ವ್ಯವಹಾರ. ವ್ಯವಹಾರವು ನೈಸರ್ಗಿಕ, ಬಹಳ ಮುಖ್ಯವಾದದ್ದು. ನೈಸರ್ಗಿಕ ಅಂದ್ರೆ ವಿದೌಟ್ ಎನಿ ಪ್ರಿಪರೇಷನ್, ವಿದೌಟ್ ಎನಿ ಕ್ವಾಲಿಫಿಕೇಶನ್, ವಿದೌಟ್ ಎನಿ ಸರ್ಟಿಫಿಕೇಟ್. ಅಬ್ಬಾ, ತರಕಾರಿ ವ್ಯಾಪಾರ ಮಾಡ್ತಾ ಇರ್ತಾನೆ, ತರಕಾರಿ ಮುಟ್ಗಳ ನನ್ನ ತರಕಾರಿ ಅಂತಾನೆ. ಅಲ್ಲಿ ಶುರು ಮಾಡಿಕೊಂಡು ದೊಡ್ಡ ವ್ಯಕ್ತಿ ಮಹಾರಾಜ ಚಕ್ರವರ್ತಿ, ಅವನಿಗೂ ಅಧ್ಯಾಸವಿದೆ. ಬ್ರಹ್ಮಜ್ಞಾನಿಯೊಬ್ಬನನ್ನು ಬಿಟ್ಟು, ರಮಣ ಮಹರ್ಷಿಗಳನ್ನು ಬಿಟ್ಟು, ಸಚ್ಚಿದಾನಂದೇಂದ್ರ
ಸರಸ್ವತಿ ಸದ್ಗುರುಗಳೊಬ್ಬರನ್ನು ಬಿಟ್ಟು ಎಲ್ಲರಿಗೂ ಅಭ್ಯಾಸ ಇದೆ. ಬಾ ಅವ್ರಿಗೂ ನಾನು ನಂದು ಅಂತ ಹೇಳ್ಕೊತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ನಾಟಕ. ನೋಡಿ, ನಿಸರ್ಗಾತ್ ಜಾಯಮಾನ ನೈಸರ್ಗಿಕ ಅಂದ್ರೆ ನಿಸರ್ಗಾತ್ ಸ್ವಭಾವದಿಂದ ಅವಿಚಾರ ಸಿದ್ಧವಾಗಿ ಬರುತ್ತಿರುವಂತಹ ಅಧ್ಯಾತ್ಮಿಕ ಹೆಸರಾಯಿತು ನೈಸರ್ಗಿಕ ಎಂದು. ನಿಸರ್ಗತ ಏವಹಿ ಅನ್ನು ಅದೇ ಬರೆಯ ಗುರುಳು ಅವಿಚಾರ ಸ್ವಾಭಾವ್ಯಾತೆ ಸರ್ವೋಪಿ ವ್ಯವಹಾರನ್ ದೃಶ್ಯತೆ ಅಹಮಿದಮಿತಿ ಮಮೇದಮಿತಿ ಚ. ಏನ್ ಚೆನ್ನಾಗಿ ಬರೀತಾರೆ, ಪುಟಾಣಿ ಮಕ್ಕಳಿಗೂ ಅರ್ಥವಾಗಬೇಕು. ಅಧ್ಯಾಸ ಭಾಷ್ಯ ಗಹನವಾದ ವಿಚಾರ. ಶಾಂಕರಾದ್ವೈತ ವೇದಾಂತ ದರ್ಶನಕ್ಕೆ ಅಧ್ಯಾಸ ಭಾಷ್ಯ ಫೌಂಡೇಶನ್. ಅಧ್ಯಾಸ ಭಾಷ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಶಾಂಕರಾದ್ವೈತ ವೇದಾಂತ ದರ್ಶನ ಚೆನ್ನಾಗಿ ಅರ್ಥವಾಗುತ್ತೆ. ಆದ್ದರಿಂದ ನಿಸರ್ಗತಃ ಆಗತಃ ನೈಸರ್ಗಿಕ. ನಿಸರ್ಗ ಅಂದ್ರೇನು? ನಿಸರ್ಗತ ಏವಹಿ ಅವಿಚಾರ ವಿಚಾರ ಮಾಡಿಲ್ಲ. ಯಾವನೊಬ್ಬನೂ ಕೂಡ ನನ್ನ ನಿಜವಾದ ಸ್ವರೂಪವೇನು ಎನ್ನುವುದನ್ನ ವಿಚಾರ ಮಾಡಿಲ್ಲ, ಸಾಯ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ದುಡ್ಡು ಬೇಕು. ಯಾಕೆ? ಸ್ವಭಾವ. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರ ಪೈಕಿ ಒಬ್ಬರಾದ್ರೂ ಕೂಡ ದುಡ್ಡು ಬೇಡ ಅಂತ ಹೇಳೋರು ಇದಾರ? ಇಲ್ಲ. ಯಾಕೆ ಬೇಕು? ಅದು ನೈಸರ್ಗಿಕ. ಒಳ್ಳೇದೋ ಕೆಟ್ಟೋ ಗೊತ್ತಿಲ್ಲ. ನಿಸರ್ಗ ಎನ್ನುವ ಮಾತಿಗೆ ಅವಿಚಾರ ಸ್ವಾಭಾವ್ಯ. ಅವಿಚಾರ ಸ್ವಭಾವ, ವಿಚಾರ ಮಾಡದಿರುವ ಸ್ವಭಾವದಿಂದ ತೋರ್ತಾ ಇದೆ. ಸರ್ವೋಪಿ ಮನುಷ್ಯ ಸರ್ವೋಪಿ ಮಾನವ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ವ್ಯವಹಾರವನ್ನು ಮಾಡುತ್ತಿರುವಂತ ಕಾಣ್ತಾ ಇದೆ. ಏನಂತ? ಅಹಮಿದಂ ಮಮೇದಮಿತಿ. ಹೌದಾ? ನಾನಿಂಥವನು. ಒಬ್ಬ ಆಟೋ ಡ್ರೈವರ್ ಕೇಳಿ, ಐ ಆಮ್ ಎನ್ ಆಟೋ ಡ್ರೈವರ್. ಈ ಸ್ವಲ್ಪ ಬುದ್ಧಂದ. ಇನ್ನೊಬ್ಬ ಟ್ಯಾಕ್ಸಿ ಡ್ರೈವರ್, ಐ ಆಮ್ ಎ ಟ್ಯಾಕ್ಸಿ ಡ್ರೈವರ್, ಐ ಆಮ್ ದಿ ಓನರ್ ಆಫ್ ದಿಸ್ ಕಾರ್. ಪ್ರತಿಯೊಬ್ರು ಹೇಳ್ತಾರೆ. 1,000 ಕೋಟಿ ಮಾನವರು ಕೂಡ ನಾನಿಂಥವನು, ಇದು ನನ್ನದು ಎಂದು ಮಾಡುತ್ತಿರುವುದನ್ನು ಕಾಣ್ತಾ ಇದ್ದೇವೆ. ನಚ ದೃಷ್ಟಿ ಅನುಪಪನ್ನಂ ನಾಮ. ಇದನ್ನು ಒಳ್ಳೆ ಮಾತು, ಒಂದು ನ್ಯಾಯ. ದೃಷ್ಟೇ ಸತಿ ವಾಟ್ ಈಸ್ ಸೀನ್ ಕೆನಾಟ್ ಬಿ ನೆಗೆಟೆಡ್. ಯಾವುದು ಕಂಡಿದೆಯೋ ಕಂಡಿರುವುದನ್ನ ಹೊಂದಬಾರದಾಗಿತ್ತು, ಆಗಬಾರದಾಗಿತ್ತು ಎಂದು ಹೇಳಬಾರದು. ದೃಷ್ಟೇ ಅನುಪಪನ್ನಂ ನಾಮ ನಿಹಿ. ಚೆನ್ನಾಗಿದೆ. ಒಬ್ಬ ಮನುಷ್ಯ 180 ವರ್ಷ ಬದುಕಿದ್ದಾನೆ. ಯಾರು ಅನೌನ್ಸ್ ಮಾಡ್ತಾರೆ ಪೇಪರ್ನಲ್ಲಿ, ಬೆಂಗಳೂರು ಒಬ್ರು ಮಹಾತ್ಮರು ಬಂದಿಯಾರಂತೆ, 183 ವರ್ಷ ಅವರಿಗೆ ಅಂತ. ನಾನಂತೂ ನಂಬಲ್ಲ ಸರ್, ಇಂಪಾಸಿಬಲ್ ಅಂತ ಎಲ್ಲರೂ ಹೇಳ್ತಾರೆ. ಅವನು ಕೇಳಿದ್ರೆ 180 ವರ್ಷ ಹಿಂದಿನ ಕಥೆ ಹೇಳ್ತಾನೆ. ನಾನು ಮಹಾತ್ಮ ಗಾಂಧಿಯವರ ತಂದೆಯನ್ನ ನೋಡಿದ್ದೆ. ಅಬ್ಬಾ, ಇನ್ಯಾರು ಜವಾಹರ್ಲಾಲ್ ನೆಹರೂರವರ ತಂದೆಯನ್ನ ಅಜ್ಜನನ್ನ ನೋಡಿದ್ದೆ ಅಂತ ಕಥೆನೆಲ್ಲ ಅವನು ಹೇಳ್ತಾ ಇದ್ದಾನೆ ಅಂದ್ರೆ ಯಾಕೆ ನಂಬಬಾರದು? ಯಾವುದು ಯುಕ್ತಿಗೆ ಹೊಂದುವುದಿಲ್ಲವೋ ಇಲ್ಲ ಅಂತೇವೆ. ಅನುಭವದಲ್ಲಿ ಕಂಡುಬಿಟ್ರೆ ನಚ್ಚ ದೃಷ್ಟಿ ಅನುಪಪನ್ನಂ ನಾಮ. ಯಾವುದು ಕಾಣುತ್ತಿದೆಯೋ ಅನುಭವದಲ್ಲಿದೆಯೋ ಅದನ್ನು ನಾವು ಹೊಂದಬಾರದಾಗಿತ್ತು ಅಂತ ಹೇಳ್ತಾರೆ. ಈಗ ಸಮುದ್ರ ನೀರಿನ ತುಂಬಾಗಿರುತ್ತೆ. ಒಬ್ಬ ಹೇಳ್ತಾನೆ ಸಮುದ್ರ ಬತ್ತಿದ್ದನ್ನ ನಾನು ಕಂಡೆ ಅಂತ ಇರ್ಬಹುದು, ನಮ್ಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಸಾಧ್ಯವಿಲ್ಲ. ಆದರೆ ಯಾವುದು ಸಾಧ್ಯವಾಗಿದೆಯೋ ಅನುಭವದಲ್ಲಿ ಇದೆಯೋ ಅದನ್ನ ಸಾಧ್ಯವಿಲ್ಲ, ಆಗಬಾರದಾಗಿತ್ತು ಅಂತ ಹೇಳುವುದು ಸರಿ. ಇನ್ನೊಂದು ಉದಾಹರಣೆ, ಸಮಾಜ ಉದಾಹರಣೆ ಕೊಡ್ತೇನೆ. ಪೇಪರ್ನ ಬರ್ತಿರುತ್ತೆ. ಒಬ್ಬ ಮನುಷ್ಯ ಬದುಕಿದ್ದಾನೆ, ಅವ್ನು ತುಂಬಾ ತೊಂದರೆ ಕೊಡ್ತಾ ಇದ್ದ. ಸತ್ತೋದ ಅಂತ ಅನೌನ್ಸ್ ಮಾಡಿಬಿಟ್ರು. ಸತ್ತೋದ ಅಂತ ಅನೌನ್ಸ್ ಮಾಡಿಬಿಟ್ಟು ಡಾಕ್ಟ್ರಿಂದ ಸರ್ಟಿಫಿಕೇಟ್ ತಗೊಂಡ್ಬಿಟ್ರು, ಈ ಮನುಷ್ಯ ಸತ್ತೋಗಿದ್ದಾನೆ ಅಂತ. ಅವ್ನು ಕೋಮಾ ಸ್ಟೇಜಲ್ಲಿ ಇದ್ದಾನೆ. ಅವನನ್ನ ಸುಡಬೇಕು ಅಂತ ಕ್ರಿಮಿಟೋರಿಯಂ ಕರ್ಕೊಂಡು ಹೋಗ್ತಾ ಇದ್ದಾನೆ.
ಸ್ಮಶಾನ ಕಟ್ಟೆಗೆ. ಅವ ಎದ್ದು ಬಿಟ್ಟ, ಬಿಟ್ಟ. ಸತ್ತಿದಾನೋ ಇಲ್ವಾ? ಸತ್ತಿರ್ಬೇಕು, ಗ್ಯಾರಂಟಿ ಸತ್ತಿದ್ದಾನೆ. ಏಕೆಂದ್ರೆ ನೋಡಿ, ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಫಾರಿನ್ ರಿಟರ್ನ್ ಡಾಕ್ಟರ್. ಅವ್ರು MD ಓದಿದ್ದಾರೆ, MS ಮಾಡಿದ್ದಾರೆ. ದಿಸ್ ಸರ್ಟಿಫಿಕೇಟ್ ದಿಸ್ ಡೆಡ್ ಅಂತ ಕೊಟ್ಟಿ ಸರ್ಟಿಫಿಕೇಟ್ ಕೊಟ್ಟಿರ್ಬಾರ್ದು. ಆದ್ರೂ ಕೂಡ ಅವನು ಎತ್ ಕೂತ್ಕೊಂಡ್ಬಿಟ್ರೆ ನಂಬೇಕೋ ಇಲ್ವಾ? ಅದೇ ರೀತಿಯಲ್ಲಿ ನೋಡಿ, ನಚದುಷ್ಟೇ ಅನುಪಪನ್ನಂ ನಾಮ. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಮಾತು. ಯಾವುದು ಅನುಭವದಲ್ಲಿ ಕಾಣ್ತಾ ಇದೆಯೋ ಅದನ್ನ ಇಲ್ಲ ಎನ್ನಬಾರದು ಎಂದು. ಇದ್ರ ಮೇಲೆ ಬಿಲ್ಡಿಂಗ್ ಕಟ್ತಾರೆ ಪೂಜ್ಯರಾದ ಸದ್ಗುರು. ಹ್ಯಾಕ್ ಕಂಡಿದೆ, ಎಲ್ಲಿದೆ ಅಂತ ಇಟ್ಕೊಂಡು ಅಧ್ಯಾಸ ಎನ್ನುವಂತಹದ್ದು ಎಲ್ಲರನ್ನೂ ವ್ಯಾಪಿಸಿಬಿಟ್ಟಿದೆ. ಪೂರ್ವ ಮೀಮಾಂಸಕರನ್ನೂ ವ್ಯಾಪಿಸಿದೆ. ಆದರೆ ಪಾಪ ಅವರಿಗೆ ಗೊತ್ತಿಲ್ಲ ಅಧ್ಯಾಸ ಎಷ್ಟು ಜೋರಾಗಿದೆ ಅಂದ್ರೆ, ಅಧ್ಯಾಸವಿದೆ ಎನ್ನುವಂತಹದ್ದು ತಿಳಿಯದಷ್ಟು ಜೋರಾಗಿದೆ ಅಧ್ಯಾಸ. ಅದನ್ನು ಕಳಿಬೇಕು. ಅದನ್ನು ಕಳೆಯುವುದಕ್ಕಾಗಿ ಭಾಷ್ಯಕಾರ ಶಂಕರ್ ಹೊರಡ್ತಾ ಇದ್ದಾರೆ ಅಂತ ಹೇಳುತ್ತಾ, ಈ ಭಾಗದಲ್ಲಿ ತುಂಬಾ ವಿಚಾರವಿದೆ, ಇದನ್ನ ಮುಂದೆ ಹೇಳ್ತೀನಿ. ಕಥಂ ಪುನಃ ಆಧ್ಯಾಸಿಕೋಯಂ ವ್ಯವಹಾರ ಇತಿ. ಅಬ್ಬಾ ಏನ್ರಿ, ನಾವಿಷ್ಟೆಲ್ಲ ಆರ್ಗ್ಯುಮೆಂಟ್ ಮಾಡ್ಕೊಂಡು ಬಂದಿದ್ದೇವೆ, ಅಧ್ಯಾಸವಾಗಿಲ್ಲ ಅಂತ. ನೀವು ವ್ಯವಹಾರವೆಲ್ಲ ಆಧ್ಯಾತ್ಮಿಕ ಅಂತ ಹೇಳ್ತಾ ಇದ್ದಾರೆ, ಹೇಗೆ ಅಂತ ಕೇಳಿದ್ರೆ, ಅಹಮಿತಿ ಅಸ್ಮತ್ ಪ್ರತ್ಯಯ ಗೋಚರಸ್ಯ ಆತ್ಮನೋ ವ್ಯವಹಾರ ಇದಂ ಇತಿತು ವಿಷಯಾಂಶಸ್ಯ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ತತ್ಸಂಭಿನ್ನಸ್ಯ ವ್ಯವಹಾರ ಅತಃ ಅಯಂ ಆಧ್ಯಾತ್ಮಿಕ ವ್ಯವಹಾರ ನನು ನ ಕೋಪಿ ವ್ಯವಹರತಿ ಅಹಮಿದಮಿತಿ ತತ್ರ ಕಿಮಿದಮುಚ್ಯತೆ ನೈಸರ್ಗಿಕೋಯಂ ಲೋಕ ವ್ಯವಹಾರ ಇತಿ. ಬಾಢಂ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯ. ಬ್ರಹ್ಮಾನಂದ. ಮುಕ್ತಿ ಪಥದ ಕುರುಹ ಪೇಳ್ವೆ. ಓಂ ಆತ್ಮಾಮಾಯಿದಮೇಕ ಏವ ಆಗ್ರ ಆಸೀತ್ ನಾನ್ಯತ್ ಕಿಂಚನ ಮಿಷತ್ ಸ ಈಕ್ಷತ ಲೋಕಾನ್ ಸೃಜಾ ಇತಿ ಎನ್ನುತ್ತದೆ ಐತರೇಯೋಪನಿಷತ್ತು. ವೇದಾಂತ ಪ್ರವೇಶಕ್ಕೆ 3 ಪ್ರಧಾನ ಮೆಟ್ಟಿಲುಗಳು: ಶ್ರುತಿ, ಯುಕ್ತಿ, ಅನುಭವ. ಶ್ರುತಿ ಉಪನಿಷತ್ತುಗಳು, ಯುಕ್ತಿ ಆತ್ಮನ ಅನ್ವಯ, ಅನಾತ್ಮ ವ್ಯತಿರೇಕ, ಮತ್ತು ಅನುಭವ ಸಾರ್ವತ್ರಿಕ ಪರಿಪೂರ್ಣಾನುಭವ. ವೇದಾಂತವನ್ನು ಭಗವಾನ್ ಶಂಕರರು ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ. ಆತ್ಮನು ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣಗಳಿಗೆ ಗೋಚರನಲ್ಲದಿದ್ದರೂ ಎಲ್ಲರ ಅನುಭವದಲ್ಲಿಯೂ ತಾನುವಿನ ಇರವು ಗೋಚರ. ಇದೇ ಅದ್ವಿತೀಯ. ಈಗೋ ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ.
ಕಾಮಕರ್ಮ ಪಾಶದೆಳೆತ ಕಾಣದಯ್ಯ, ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ಕಾಮಕರ್ಮ ಪಾಶದೆಳೆತ ಕಾಣದಯ್ಯ, ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ತಾಮಸ ರಾಜಸವಳಿದ ತಾಣವಯ್ಯ, ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ತಾಮಸ ರಾಜಸವಳಿದ ತಾಣವಯ್ಯ, ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ನಾನು ನನ್ನದೆಂಬುದೇನು ಇಲ್ಲವಯ್ಯ, ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ನಾನು ನನ್ನದೆಂಬುದೇನು ಇಲ್ಲವಯ್ಯ, ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ, ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ, ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಮರವೆ ಹೊದ್ದದಿರುವ ಸೈಪಿ ನಿರವದಯ್ಯ, ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಮರವೆ ಹೊದ್ದದಿರುವ ಸೈಪಿ ನಿರವದಯ್ಯ, ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಅರಿವು ಮರವೆಗಳಿಲ್ಲದರಿವ ತೆರನದಯ್ಯ, ಗುರುಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಅರಿವು ಮರೆವೆಗಳಿಲ್ಲದರಿವ ತೆರನದಯ್ಯ, ಗುರುಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ.